ರೈತರ ಬೇಡಿಕೆ ಈಡೇರಿಕೆ ಸಂಬಂಧಿತವಾಗಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯ 10ರಿಗೆ ಟೋಲ್ ಬಳಿ ಕಲ್ಲು ತೂರಾಟ ನಡೆದಿದೆ. ಇತ್ತ ರೈತ ಸಂಘಟನೆಗಳ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದು, ಸಿಎಂ ಸಭೆಯಲ್ಲಿ 15ರಿಂದ 18 ರೈತ ಮುಖಂಡರಷ್ಟೇ ಭಾಗಿಯಾಗಿದ್ದಾರೆ. ಆಹ್ವಾನ ಕೊಟ್ಟಿದ್ದು 46 ರೈತ ಸಂಘಟನೆಗಳಿಗೆ, ಆದರೆ ಬಂದಿರೋದು ಮಾತ್ರ 15ರಿಂದ 18 ಮಂದಿ ಮಾತ್ರ. ಯಾಕೆ? ಅವರಿಗೆ ನೇರ ಸರ್ಕಾರ ಜೊತೆಗೆ ಮಾತನಾಡಿದ್ರೆ ಯಾವ ರೀತಿಯಲ್ಲೂ ಕೂಡ ಉತ್ತರ ಸಿಗಲ್ಲ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ನಿರ್ಧಾರ ಮಾಡಿದ್ರ. ಹುಕ್ಕೇರಿಯಲ್ಲಿ ನಡೆದಂತಹ ಕಲ್ಲು ತೂರಾಟ 10ರಿಗೆಯ ಟೋಲ್ ಬಳಿ ಭೀಮಾಶಂಕರ್ ಗುಳೇದ್ ಎಸ್ಪಿ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡುವಂತಹ ಹಿನ್ನೆಲೆಯಲ್ಲಿ ಮತ್ತು ಮಾಹಿತಿಯನ್ನ ಪಡೆಯೋ ಹಿನ್ನೆಲೆಯಲ್ಲಿ ಅವರು ಸ್ಥಳಕ್ಕೆ ಧಾವಿಸಿರೋದನ್ನು ಕೂಡ ಗಮನಿಸ್ತಾ ಇದ್ರಿ. ರೈತ ಹೋರಾಟ ಕಲ್ಲು ತೂರಾಟಕ್ಕೂ ಕೂಡ ಅಲ್ಲಿ ಅವಕಾಶವಾಗೋಯ್ತು. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಅರ್ಥಿರ್ತಕ್ಕಂತಹ ಎಸ್ಪಿ ಸ್ಥಳಕ್ಕೆ ಬಂದು ರೈತರನ್ನ ಶಾಂತಿಯುತವಾಗಿ ಹೋರಾಟವನ್ನ ಮುಂದುವರಿಸಲಿಕ್ಕೆ ಅವರನ್ನ ಮನವಿ ಮಾಡೋದಕ್ಕೆ ಮುಂದಾಗಿರೋದನ್ನ ಗಮನಿಸ್ತಾ ಇದ್ರಿ. ಸ್ಪಾಟ್ಗೆ ಬಂದಿದ್ದಾರೆ ಎಸ್ಪಿ. ಅವರು ಬಂದ ಕೂಡಲೇ ಅಲ್ಲಿದ್ದಂತಹ ರೈತರು ಕೂಡ ಸೈಲೆಂಟಾಗಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದಕ್ಕೂ ಮುಂಚಿತವಾದಂತಹ ಪರಿಸ್ಥಿತಿ ನೀವು ನೋಡಿದ್ರಿ. ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ, ಪೊಲೀಸರನ್ನು ನೀವು ಇಲ್ಲಿರಬಾರ್ದು, ನಮ್ಮ ಪಾಡಿಗೆ ನಾವು ಹೋರಾಟ ಮಾಡ್ತೀವಿ ಹೋಗಿ ಅಂತ ಕಳಿಸುವಂತಹ ಕೆಲಸ ಎಲ್ಲ ಆಗಿತ್ತು. ಎಲ್ಲ ವಿವರವನ್ನು ಪಡೆದಿದ್ದಂತಹ ಎಸ್ಪಿ ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಭೀಮಾಶಂಕರ್ ಗುಳೇದ್ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಅವರು ಎಲ್ಲವನ್ನೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ನೂ ಇದು ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಅವರೇ ಖುದ್ದು ಸ್ಪಾಟ್ಗೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂತಹ ರೈತ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿ ತಮ್ಮ ಹೋರಾಟ ಶಾಂತಿಯುತವಾಗಿರಲಿ, ಆದರೆ ಹೆದ್ದಾರಿ ಬಂದ್ ನಿರ್ಧಾರವನ್ನ ಮಾಡಬೇಡಿ ಅಂತ ಮನವಿ ಮಾಡಲಿದ್ದಾರೆ. ರೈಟ್, ಸಿಎಂ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ಈ ಕುರಿತಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ಲೈವ್ ನಲ್ಲಿದ್ದಾರೆ. ರವೀಶ್, ರೈತ ಮುಖಂಡರನ್ನ ಸಭೆಗೆ ಇನ್ವೈಟ್ ಮಾಡಲಾಗಿತ್ತಾದರೂ ಕೂಡ ಕೇವಲ ಬಂದಿರೋದು 15ರಿಂದ 18 ರೈತ ಮುಖಂಡರು ಅನ್ನುವಂತಹ ಮಾಹಿತಿ. ಯಾಕೆ 48 ಜನ ರೈತರನ್ನ ಕರೆದಿದ್ರು? ಈ ರೀತಿಯ ವ್ಯತ್ಯಾಸ ಆಗಿದ್ಯಾಕೆ? ದಿವ್ಯಾ, ಈಗಾಗಲೇ ಆ ಒಂದು ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಪ್ರತಿಭಟನೆ ಏನು ಜೋರಾಗಿದೆ, ಅಲ್ಲಿ ಸ್ಪಷ್ಟವಾಗಿ ಸಂದೇಶ ರವಾನೆ ಆಗಿತ್ತು. ಅಂದರೆ ನಾವು ಇಷ್ಟು ದಿನಗಳ ಕಾಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ಭಾಳ ವಿಳಂಬವಾಗಿ ನಮ್ಮತ್ತ ಒಂದು ರೀತಿಯಲ್ಲಿ ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದು, ಅಲ್ಲಿ ತನಕ ನಿರ್ಲಕ್ಷ್ಯ ತೋರಿತು. ಹಾಗಾಗಿ ಏನೇ ನಿರ್ಧಾರಗಳನ್ನಿದ್ರೂ ಕೂಡ ಅಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ನಮ್ಮ ಹತ್ರ ಬರಲಿ, ಇಲ್ಲಿಗೆ ನಮಗೆ ತಿಳಿಸ್ಲಿ ಅನ್ನೋದೇ ರೈತರ ಪಟ್ಟಾಗಿತ್ತು. ಹಾಗಾಗಿ ನೆನ್ನೆಯೂ ಕೂಡ ಸ್ಪಷ್ಟಪಡಿಸಿದ್ರು, ನಾವು ಯಾರೂ ಕೂಡ ಒಂದು ಮುಖ್ಯಮಂತ್ರಿ ಕರೆದಿರ್ತಕ್ಕಂಥ ಸಭೆಗೆ ಹೋಗೋದಿಲ್ಲ ಅಂತ. ಆ ಕಾರಣಗಳಿಗೋಸ್ಕರವಾಗಿ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ತಂಡಗಳು ಇವತ್ತಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸಭೆಗೆ ಕೂಡ ಆಗಮಿಸಿಲ್ಲ. ಹಾಗಾಗಿ ಕೆಲವೇ ಸಂಘಟನೆಗಳ ಮುಖಂಡರು ಮಾತ್ರ ಈ ಒಂದು ಭಾಗವಹಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕಡೆ ಕೆಲ ಸಂಘಟನೆ ರೈತ ಮುಖಂಡರ ಜೊತೆ ಮತ್ತು ಆಯಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಖಾನೆಯ ಮಾಲೀಕರು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ 3000 ಕನಿಷ್ಠ ಪಕ್ಷ 3400 ರೂಪಾಯಿನಾದ್ರೂ ಕೊಡ್ಲೇಬೇಕು ಪ್ರತಿ ಟನ್ಗೆ ಅಂತ ಕೂಡ ರೈತರು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಪ್ರಾಥಮಿಕ ಬೇಡಿಕೆ. ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಸಬೇಕು ಅಂತ ಕೂಡ. ಹಾಗಾಗಿ ಈಗ ಎಲ್ಲ ಒಂದ್ ಕಡೆ ನಿನ್ನೆ ಪ್ರಕಟ ಆಗಿರ್ತಕ್ಕಂಥದ್ದು ಒಪ್ಪಿತ ದರ ಅಂದ್ರೆ 11.25 ರಿಕವರಿ ಜೊತೆಗೆ ಅದಕ್ಕೆ ಆ ಒಂದು 3200 ರೂಪಾಯಿನ ಕೊಡುವಂಥದ್ದು, ಜೊತೆಗೆ 3100 ರೂಪಾಯಿನ 10.25 ರಿಕವರಿಗೆ ಕೊಡುವಂಥದ್ದು, ಇದನ್ನು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಒಪ್ಪಿತ ದರವಾಗಿ 3300 ರೂಪಾಯಿನ ಫಿಕ್ಸ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾರ್ಖಾನೆಯ ಮಾಲೀಕರು ಒಟ್ಟಾಗಿ ಮಾತನಾಡ್ಕೊಂಡು ಬಂದು ನೀವು ಒಂದು ದರವನ್ನು ನಮ್ಮ ಮುಂದೆ ಹೇಳಿ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ರೈತ ಮುಖಂಡರ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ. ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ದರವನ್ನು ಪ್ರಸ್ತಾಪ ಮಾಡಿ ಅಂತಿಮವಾಗಿ ಈ ದರಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಕೂಡ ಕಾರ್ಖಾನೆ ಮಾಲೀಕರು ಹೇಳ್ಬೋದು. ಅದಾದ ಬಳಿಕ ರಾಜ್ಯ ಸರ್ಕಾರ ಒಂದು ದರವನ್ನು ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ದಿವ್ಯಾ, ಓಕೆ ಸರ್, ರವೀಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ರೈತರ ಹೋರಾಟ ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆದಿತ್ತು, ಆದರೆ ಬೇಡಿಕೆಗಳು ಹೆಚ್ಚಾಗಿರೋದು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ. ಬೆಳಗಾವಿಯ 10ರಿಗೆ ಟೋಲ್ ಬಳಿ ಕಲ್ಲು ತೂರಾಟ ನಡೆದಂತಹ ಪ್ರಕರಣ ಸಂಬಂಧ
ಕಲ್ಲು ತೂರಾಟದ ಸ್ಥಳಕ್ಕೆ ಬೆಳಗಾವಿಯ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಭೀಮಾಶಂಕರ್ ಗುಳೇದ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ. ರೈತರ ಜೊತೆಗೆ ಬೆಳಗಾವಿ ಎಸ್ಪಿ ಸಂಧಾನ ಸಭೆಯನ್ನ ಆರಂಭ ಮಾಡಿದ್ದಾರೆ. ರೈತರ ಮನವೊಲಿಸುವಂತಹ ಪ್ರಯತ್ನವನ್ನ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂಸಾರೂಪಕ್ಕೆ ಹೋಗೋದು ಬೇಡ, ತಾವೆಲ್ಲರೂ ಸಹಕಾರವನ್ನ ಕೊಡಿ, ಹೋರಾಟ ಇಲ್ಲಿಯವರೆಗೂ ಯಾವ ರೀತಿ ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ದೀರಿ ಅದನ್ನ ಮುಂದುವರಿಸಿ ಅನ್ನುವಂತಹ ಒಂದು ಮನವಿಯನ್ನ ಇಡ್ತಾ ಇದ್ದಾರೆ. ಎಸ್ ಪಿ ಸರ್ ಫೋನ್ ಹಚ್ಚಿರ, ನಿಮ್ ಹುಡುಗರ ಅಧ್ಯಕ್ಷರ ಗಲಾಟೆ ಮಾಡತ್ತಾರ್ರಿ, ನೀವು ಬೋರ್ ಮಠ ಹೋಗೋಣ ಅಂದ್ರೆ ಸಾಹೇಬ್ರ ಅಂದ್ರೆ ಬರೀ ಅಲ್ಲಿಂದ್ರ ಬರೀ 25-30 ನಿಮಿಷನಾಗ ಬಂದು ನನಗೇನ್ರ ಏಮನವ್ರು ಯಾರು ಕೇಳ ಹಾಗಾಗಿಲ್ಲ ಇಲ್ಲಿ ಮಾಡತ್ತಿರ್ಲಿಲ್ಲ ದನಿಗೆ. ಈಗ ಹೇಳ್ತೀನಿ ಕೇಳ್ರಿ ಸರ, ಇನ್ನು ಮುಂದ ನಾವಂತೂ ರೈತರು ಯಾರೋ ಈಗ ಕ್ಲಿಯರ್ ಹೇಳ್ತು, ಯಾವುದೋ ಚಳವಳಿ ಇರ್ಲಿ ಕಲ್ಲು ಉಗಿದು ತೂರಾಟ ಮಾಡ್ರ, ಆ ಕಲ್ಲು ತೂರಾಟ ಮಾಡಿರ್ತಕ್ಕಂಥವ್ರ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ತಗೋತೈತಿ, ಸಂಬಂಧ ಇಲ್ಲ. ಲಕ್ಷ್ಯ ಇರ್ಲಿ. ನಾ ಈಗ ಹೇಳ್ತೇನು, ಕಲ್ಲ ಉಗಿದಿಲ್ಲ, ಪ್ರತಿಭಟನೆ ಕರೆ ಕೊಟ್ಟು ಸುಮ್ ಬಂದ ರಸ್ತೆ ಮೇಲೆ ನಿಲ್ಲೋದು ಸಾರ್ವಜನಿಕರಿಗೆ ಕೈ ಮುಗಿದ ನೋಡ್ರಿ. ನಾವ್ ಆ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಾಗೈತಿ, ದಯವಿಟ್ಟು ಸಹಕರಿಸ್ರಿ. ನಮಗ ಬದುಕೆಲ್ಲ ಹಾಳಾಗೈತಿ, ವಿನಂತಿ ಮಾಡ್ಕೋರಿ. ಅವ್ರ ಜೋಡಿ ಜಗಳ ಅಲ್ಲ, ಯಾಕಂದ್ರ ಅಲ್ಲಿ ನಮ್ಮ ಹೋಗವ್ರು ಬೇರೆದವ್ರು ಅಲ್ಲವ್ರ, ನಮ್ಮ ಅಂತಮ್ರ ಸಂಬಂಧಿಕರು ದೋಸ್ತರು ಗೆಳೆಯರು ನಮ್ಮವ್ರದಾರ. ಈ ಪದ್ಧತಿಯನ್ನ ಕಲೀರಿ. ಹಿಂಗ ಮಾಡಿ ನಮ್ ಬಾಳೆ ಬೀದಿ ಒಳಗ ಈ ಸರ್ಕಾರಗಳ ಈ ರಾಜಕಾರಣಿಗಳು ಆರಿಸಿ ಕಳಿಸಿದವ್ರು ಇಲ್ಲಿ ಕುಣಿಸಿದವ್ರು ನಿಮ್ಮನ್ನ. ಇವತ್ತ ನಾವೆಲ್ಲ ಶಾಣೆ ಇದ್ದಪ್ಪ ಅಂತಂದ್ರ ಇವತ್ತ ಇನ್ನೊಳ್ಳೆ ಯಾವತ್ತು ಕಬ್ಬಿನ ಬಿಲ್ 5,000 ರೂಪಾಯಿ ತಗೋತಿದ್ದು. ಈಗ ಕೇಳ್ರಿ, ಏ ಈ ತಡ್ರು ಹಂಗ